ತಂದು ಗ್ಯಾಸ್ ತೊಗೊಂಡ್ರೆವು. ಇರಲ್ಲ ಗಾಡಿಯಲ್ಲಿ ಒಂದು ಇಲ್ರಿಂದ ಎಷ್ಟು 2 ತಾಸು ಹೋಗ್ತೈತೆ ನಾನು ಡೆಮೋ ತೋರ್ಸಣ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತೈತೆ ನೋಡ್ರಿ ಸಂಡೇ. ಈಗ ಹರ್ಯಾರಾಗ ಫಸ್ಟ್ ಎದ್ದು ಈಗ ಜಗ ಗಿಳಕ ಮಾಡಿ ಈಗ ಹೊರಗೆ ತಿರ್ಗಾಡಕ್ ಹೊಂಟ್ರೆವು. ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅಚಾನಕ್ ಪ್ಲಾನ್ ಮಾಡಿರೆವು. ಎಲ್ಲಿ ಹೋಗೋದಿನ ನಮ್ಮ ಸ್ಪಾಟ್ ಫಿಕ್ಸ್ ಇಲ್ರಿ. ಈಗ ಮೇನ್ ಅಂದ್ರೆ ಇದ್ರೊಳಗೆ ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ನಾನು ಹಾಲು ಕೊಟ್ಟೆ ಹೊರಗೆ ಅಂತೇಳಿ ಒಂದು ವಾರ್ನಿಂಗ್ ಮಾಡಿಳು. ಅದಕ್ಕೆ ಪೈಲ ಹಾಲು ತರ್ಬೇಕಂತೇಳಿ ಮತ್ತೆ ಕಾರ್ದಾಗ ಕೂತಿದ್ದ. ಮತ್ತೆ ಈಗ ಹಾಲು ತೊಗೋಬೇಕಂತೇಳಿ ಇಲ್ಲಿ ಅಲ್ಲಿ ಅಂಗಡಿ ಕಡೆ ಬಂದಿದ್ದ. ಈಗ ಹಾಲು ತೊಗೊಂಡು ಮನ್ಯಾಗ ಕೊಟ್ಟು ಮುಂದೆ ಹೊತ್ತಿನ ಬರೀ ತೋರಿಸಿ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ ನಿಮಗೆ. ಈಗ ನೋಡ್ರಿ ಫೈನಲಿ ಮನ್ಯಾಗ ಹಾಲು ಒಯ್ದು ಕೊಟ್ಟು ಈಗ ಹಂಗೆ ಇರ್ತೈತೆ ನೋಡ್ರಿ. ಸಂಡೇ ಇದ್ರಪ್ಪನ ಕೆಲಸ ಇರ್ತಾವ. ಹಂಗೆ ಡ್ಯೂಟಿ ಅಂದ್ರೆ ಡ್ಯೂಟಿ ಇದ್ದಂಗೆ ಇರಲ್ಲ. ಸಂಡೇ ದಿನಪ್ಪನ ಮನ್ಯಾನ ಕೆಲಸ ಇರ್ತಾವ್ರಿ. ಅದೆಲ್ಲ ಕಂಪ್ಲೀಟ್ ಮಾಡ್ಲಾಕ ಹೊರಗೆ ಹೋಗ್ಲಾಕ್ ಬರಲ್ಲ. ಆದ್ರೆ ಮತ್ತು ಹಿಂದಿಂದ ಇಂಥ ದೊಡ್ಡ ಜಗಳ ಆಗ್ತಾವಲ್ಲ ಹೇಳಕ್ಕಾಗಲ್ಲ, ಹಂಗಿರ್ತಾವ. ಅದಕ್ಕೆ ಫಸ್ಟ್ ನೀವು ಎಲ್ರಿ ಹೊರ ಹೋಗಿದ್ರೆ ಪೈಲ ಮನ್ಯಾನವ್ರದ್ದು ಕೆಲಸ ಮಾಡಿರಿ, ಆಮೇಲೆ ಮನೆದೆಲ್ಲ ಕೆಲಸ ಮುಗಿಯೋಣ ಹೋಗ್ರಿ ತಿರ್ಗಾಡ್ಲಕ್ಕ. ಈಗ ನಾವು ಹೋಗ್ಲಕ್ಕೆ ಸ್ಟಾರ್ಟ್ ಮಾಡಿದ. ಈಗ ಎಲ್ಲಿ ಹೋಗೋದು ಗೊತ್ತಿಲ್ಲ. ಈಗ ಫಸ್ಟ್ ನಮ್ಮ ದೋಸ್ತ ಕರ್ಕೊಂಡ್ಲಾಕ ಹೋದ್. ಈಗ ನೋಡ್ರಿ ಈಗ CNG ತುಂಬ್ಕೊಂಡು ಇಲ್ಲೇ CNG ಪಂಪ್ ಐತಿ ಆಜಮ್ನಗರ್ ಸರ್ಕಲ್ಗೆ. ಅಷ್ಟು ಗರ್ದಿನೂ ಇರಲ್ಲ, ಗಾಡಿ ಒಂದು ಇಲ್ರಿಂದ. CNG ಹಾಂ CNGನೇ ಖಾಲಿ ಆಗೈತೆ ಅನ್ಸುತ್ತೆ. ಆ ಕಡೆ ಮನೆ ಕಡೆ ತುಂಬ್ಕೊಂಬರ್ಬೇಕಾಗಿತ್ತು ರೀ. CNG ಇಲ್ಲಿಲ್ಲ. ಇನ್ನು ಮತ್ತೆಲ್ಲ ಆಪ್ಷನ್ ಅಂದ್ರೆ ರೆಗ್ಯುಲರ್ ಚಾಲು ಇರ್ತೈತಿ. ಹಿಂದೆ ಏನಾಗೈತಿ ಯಾರ್ಕೊಂಡ್ರಿ CNG ಪಂಪೇ ಅಂತ ಬಂದೈತಿ. CNG ಗಾಡಿದವ್ರು ಇದ್ರವ್ರಿಗೆ ಇದು ಬ್ಯಾಡ್ ನ್ಯೂಸ್ ಇದ್ದಂಗೆ. ಅದ್ರಿ ಮುಟ್ಟು ಅಷ್ಟು ಕಡೆ ಹೋಗಿ ಎಲ್ಲರೂ ತುಂಬ್ಕೊಂಬರೋಣ. ಬೆಳಗಾವ್ದಾಗ ಏನೋ ಭಾಳ ಅದಾವು. ನೈಟ್ರಿ A few moments later. ನಾವು ಫೈನಲಿ ಇಲ್ಲಿ ಬೆಳಗಾವಿ ಹೋಮ್ ಲೈಫ್ ಥಿಯೇಟರ್ ತಂದು ಗ್ಯಾಸ್ ತೊಗೊಂಡ್ರೆವು. ಕೂಡಿ ಇದು ಎಷ್ಟು 2 ತಾಸು ಹೋಗ್ತೈತೆ ನಾನು ಡೆಮೋ ತೋರ್ಸಣ. ಅದ್ರಲ್ಲಿ ಆಫ್ ಐತೆ ನೋಡ್ಕೋದ್ರಿ. ಲಾಕ್ ಐತಲ್ಲ ಕೆಳಗಿನ ಸೈಡ್ ಬರ್ಬೇಕು ರೀ. ಮಂತ ಕೆಳಗಿಂದ ಮ್ಯಾಕ್ ತೊಗೋದ್ರಿ. ನಾವು ಮ್ಯಾಕ್ ನೀರು ಲಾಕ್ ಆಕೈತಿ. ಲಾಕ್ ಐತ್ರಿ. ಇಲ್ಲಿ ಸ್ವಲ್ಪ ನಿಮ್ಗೆ ಇಲ್ಲಿ ಲೈಟ್ರ್ ಇದು ನೋಡಿ ಮಾಡಿದ್ರಿ ಕ್ಲೇಮ್ ಮಾಡ್ಕೊಂಡು ಇಲ್ಲಿ ಲೈಟ್ರ್ ನೋಡಿ. ಮೊದಲು ಲೈಟ್ರ್ ಚಲೋ ಐತೆ ನೋಡ್ಕೊರಿ. ಚಲೋ ಅದ ಕ್ಲೇಮ್ ಇದು ಮಾಡ್ಕೊರಿ. ಇದು ಓಪನ್ ಆಗಿ ತೆಗೆದ ಖಂಡಿತ ಲಾಕ್ ಮಾಡಿರಲ್ಲ ಹಾಕೊಂಬ. ಈಗ ನೋಡ್ರಿ ಹಿಂಗೈತಿ. ಇದನ್ನ ಹಾಕಿದ್ವಿ. ಇದನ್ನ ನಾಟಕ ಸರ ಹಿಡಿಯಲ್ಲ ದೋಸ್ತ. ಒಂದು ಕೆಡಿತಿತ್ತು. ಈ ಕಡೆಯಿಂದ ಮ್ಯಾಕ್ ತೋರ್ಸಿ. ಇಲ್ಲಿ ಅಲ್ಲಿ ಗ್ಯಾಪ್ ಬಿಟ್ಟಿತ್ತು ನೋಡು. ಹಾಂ ಹಿಂಗೆ ಹಿಡಿದು ಆಯ್ತೇನ್ರಿ. ಆಯ್ತು. ತೆಗಿಯಾಗು ಹಿಂಗೆ ಸೇಮ್ ತಿರ್ಕೊಂಡು ಬರೋದ್ರಿ. ತಿರುಗಿ ಹೊಂಡು ಅದ್ರಾಗ ಲಾಕ್ ಮಾಡಿರಿ. ಎಲ್ಲ ಯಾವ ಕಡೆಯಿಂದ ಲಾಕ್ ಮಾಡಿರಿ. ಒತ್ತಿ ಕಿಡ್ಯಾನ ಒಳಗೆ ಹೋದೈತಿ. ಇದಕ್ಕೆ ಐತ್ರಿ. ಹಾಂ ಅದಕ್ಕೆ
ಗೊತ್ತಾಯ್ತೇನೆ ಹೆಂಗೆ ಲಾಕ್ ಮಾಡೋದು? ಕೆಳಗಿನಿಂದ ಲಾಕ್ ಮಾಡ್ಕೊಂಡು ಬರೋದು ಅಂತ ಹೇಳ್ಯಾರ ಅಷ್ಟೇ. ಇದೇ ಒಂದೆರಡು ಸಲ ಯೂಸ್ ಮಾಡಿ ಗೊತ್ತಾಗ್ತದೆ. ಇದು ಒಂದೇ ಸಾರಿ ಮುಗಿದ್ರೆ ಹುಡುಗನ ರೇಷನ್ ಮಾಡತ್ತೆ. खाता चालतं चालू इथल्या ಮ್ಯಾಗಿ ಆಗ್ತೈತೆ ಸ್ನಾನಕ್ಕೆ. मॅगी आता ते चहा आता ते ಚಾನು ಆಗ್ತೈತೆ. ನೋಡ್ರಿ ವ್ಯೂ ಪಾಯಿಂಟ್ ಹೆಂಗೈತೆ ಮಸ್ತ್ ಇಲ್ಲಿ. ನಮ್ಮ ದೋಸ್ತ್ ಬಂದ ಮೇನ್ ಅಂದ್ರೆ ದೋಸ್ತ್ ಚಾ ಮಾರ್ಲಾತಿದ್ದೇನೆ. ರವೇಣ ಹೋಗುನೇನು ಹಳು ಹೋಗ್ಬರ್ನು ಭಯ. ನನಗೆ ಇವತ್ತು ನಾವು ಹೇಳ್ಬೇಕಂದ್ರೆ ಫೈನಲ್ ಆಗಿ ನಾವು 10 ವರ್ಷಲೇ ಹೊರಗೆ ಬಂದಿರ್ತೀವಿ ಇಬ್ರು ಕೂಡಿ. ಆದರೂ ನಾನು ನಿಮ್ಗೊಂದು ಮಾತು ಹೇಳತ್ತಿದ್ದೆ, ನಮ್ಮ ಟೀಮ್ದಾಗ ರವಿ ಅಣ್ಣ ಯಾರದಾರ ಅಂತೇಳಿ. ನಮ್ಮ ದೋಸ್ತ್ ಅಂದ್ರೆ ರವಿ ಅಣ್ಣ ಇದ್ದಂಗೆ ರೀ. ಎಂಥ ಸಿಚುವೇಶನ್ ಬಂದರೆ ಹೆಲ್ಪ್ ಮಾಡ್ತಾನವ. ಡೆಡ್ ಎಂಡ್ ಟೈಮ್ದಾಗ ಅವನಿನ ಹೆಸರು ಸಾಕು. ಹುಲಿ ಕಡೆ ಎಲ್ಲ ಫಾಲ್ಸ್ ಐತಿ. ಈಗ ಇಲ್ಲಿ ಗಾಡಿ ಹಚ್ಚಿರೋ ನಾವು, ಗಾಡಿ ಈ ಕಡೆ ಐತಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up.